ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಒನ್ ಡೇ ಔಟಿಂಗ್ ಹೋಗಿ ಬರೋಣ ಅಂತ ಹೊರಗಡೆ ಹೊರಡ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಮಾತ್ರ ಹೋಗ್ತಾ ಇದ್ದೀವಿ ಈ ಸಲ. ಹೋಗೋಣ ಬನ್ನಿ, ಎಲ್ಲಿ ಹೋಗ್ತೀವಿ, ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೋಡೋಣ. ನಾವಿವತ್ತು ಮಂಡ್ಯ ಮಹದೇವಪುರ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಈ ಪ್ಲೇಸ್ಗೆ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೋತಾ ಇದ್ದೆ, ಬಟ್ ಆಗ್ತಾ ಇರಲಿಲ್ಲ. ಇಲ್ಲಿಂದ ದೂರ ಆಗುತ್ತೆ, ಮತ್ತು ಹೇಗೆ ಏನು ಅಂತ ನನ್ನ ಹಸ್ಬೆಂಡಿಗೆ ಗೊತ್ತಿರಲಿಲ್ಲ. ಬಟ್ ನಾನು ಒನ್ಸ್ ಹೋಗಿದ್ದೆ, ತುಂಬ ಲಾಂಗ್ ಇಯರ್ ಬ್ಯಾಕ್ ನಾನು ಹೋಗಿದ್ದಿದ್ದು. ಅಷ್ಟು ನೆನಪಿರಲಿಲ್ಲ, ಬಟ್ ಅಲ್ಲಿ ಹೋಗಿದ್ದಿದ್ದು ಪ್ಲೇಸ್ ಮಾತ್ರ ನೆನಪಿತ್ತು. ಮತ್ತು ಇವಾಗ ಸ್ವಲ್ಪ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ, ಜಾಸ್ತಿ ಫೇಮಸ್ ಆಗಿತ್ತು ಅದು. ಸೊ ನಾವು ಹೋಗೋಣ, ಅಲ್ಲಿಗೆ ಹೋಗೋಣ ಅಂತ ಕೇಳ್ತಾ ಇದ್ದೆ. ಸೊ ಕರ್ಕೊಂಡು ಹೋಗಿದ್ದಾರೆ. ಈಗ ಮಳೆ ಸೀಸನ್ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ನೀರಿತ್ತು, ತುಂಬಾ ನೀರಿತ್ತು. ಬಟ್ ಆಟಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಬಟ್ ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿರಲಿಲ್ಲ. ನನಗೆ ಈ ಥರ ನೀರೆಲ್ಲ ಇರುತ್ತೆ ಅಂತ ಅಷ್ಟು ಐಡಿಯಾ ಇರಲಿಲ್ಲ. ಸ್ವಲ್ಪ ನೀರಿದ್ದಿದ್ದು ನಾನು ನೋಡಿದ್ದು. ಬಟ್ ಮಕ್ಕಳಿಗೆಲ್ಲ ಡ್ರೆಸ್ಸು ಆ ಥರ ಎಲ್ಲ ಏನೂ ನಾನು ತೊಗೊಂಡು ಬಂದಿರಲಿಲ್ಲ. ಈಗ ಆಟಾಡೋಣ ಅನ್ನೋ ಪ್ಲ್ಯಾನೂ ಇರಲಿಲ್ಲ. ಜಸ್ಟ್ ನೋಡ್ಕೊಂಡು ಬರೋಣ ಫಸ್ಟು ಹೇಗಿದೆ ಏನು ಅಂದ್ಕೊಂಡು ನಾವು ಬಂದಿದ್ದು. ಬಟ್ ಸಖತ್ತಾಗಿದೆ ಪ್ಲೇಸ್ ಮಾತ್ರ, ತುಂಬಾ ಚೆನ್ನಾಗಿದೆ. ನೀರಂತೂ ಸಖತ್ತಾಗಿತ್ತು. ಬಟ್ ಅಲ್ಲಿ ಹೋಗ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಸ್ವಲ್ಪ ಜನ ಅಲ್ಲಿಂದ ವಾಕ್ ಮಾಡ್ಕೊಂಡು ಅಲ್ಲಿ ಹೋಗಿ ಅಲ್ಲೆಲ್ಲ ಸ್ವಿಮ್ ಮಾಡ್ತಾಯಿದ್ರು. ಬಟ್ ಲೇಡೀಸ್ ಹೋಗೋದು ಸ್ವಲ್ಪ ಕಷ್ಟ, ಜೆಂಟ್ಸ್ ಎಲ್ಲ ಮತ್ತು ಈ ಯೂತ್ಸ್ ಎಲ್ಲ ಹೋಗ್ತಾಯಿದ್ರು. ನನ್ನ ಹಸ್ಬೆಂಡ್ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಷ್ಟು ದೂರ ಮಾತ್ರ ಹೋಗಿ ಬಂದ್ವಿ. ಓಕೆ, ಸೇಫಾಗಿ ಹೋಗ್ಬೋದು, ಏನು ಜಾರಲ್ಲ, ಮಕ್ಕಳನ್ನೂ ಕರ್ಕೊಂಡು ಹೋಗ್ಬೋದು. ಬಟ್ ರಿಸ್ಕ್ ತೊಗೊಬೇಡಿ, ಇಲ್ಲೆಲ್ಲ ತುಂಬ ರಿಸ್ಕ್ ತೊಗೊಂಡು ನೀರಲ್ಲೆಲ್ಲ ಇಳಿದಿದ್ರು. ಬಟ್ ನಾವು ಅಷ್ಟೊಂದೆಲ್ಲ ರಿಸ್ಕ್ ತೊಗೊಂಡಿಲ್ಲ, ಜಸ್ಟು ಅಲ್ಲಿ ವಾಕ್ ಮಾಡ್ಕೊಂಡು ಹೋಗಿದ್ವಿ ಅಷ್ಟೇ. ಬಟ್ ಏನು ಗೊತ್ತಾ, ಇದು ಗ್ರೂಪಲ್ಲಿ ಬಂದಾಗ ಸಖತ್ತಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ. ಎಲ್ಲರೂ ಇದ್ದಾಗ ಒಂದಷ್ಟೊತ್ತು ನಾವು ನೀರಲ್ಲೆಲ್ಲ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ಫಸ್ಟು ನೋಡ್ಕೊಂಬರೋಣ ಅಂತಲೇ ಹೋಗಿದ್ದಿದ್ದು. ರಾಜೇಶ್ ಅವ್ರಿಗೆ ಒಂಚೂರು ಐಡಿಯಾ ಇರಲಿಲ್ಲ ಈ ಪ್ಲೇಸ್ ಬಗ್ಗೆ. ನಾನು ಹೇಳಿದ್ದಕ್ಕೆ ಕರ್ಕೊಂಡು ಹೋಗಿದ್ದಿದ್ದು. ಬಟ್ ನೆಕ್ಸ್ಟ್ ಟೈಮ್ ಹೋಗ್ತೀವಿ. ನಾವು ನಮ್ಮ ನೈಬರ್ಸ್ ಗ್ರೂಪೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಒಂದು ಸಂಡೇ ಪ್ಲ್ಯಾನ್ ಮಾಡಿಕೊಂಡು ಒನ್ ಡೇ ಫುಲ್ಲು ಅಲ್ಲೇ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ನೆಕ್ಸ್ಟ್ ಯಾವಾಗ ಪ್ಲ್ಯಾನ್ ಆಗುತ್ತೆ ಅಂತ. ನೆಕ್ಸ್ಟು ಎಂಜಾಯ್ ಮಾಡಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಷ್ಟೊಂದು ಬಿಸಿಲು ಇರಲಿಲ್ಲ, ಬಟ್ ಕೂಲಾಗಿತ್ತು ವೆದರು. ಆದರೆ ನಮ್ಗೆ ಜಾಸ್ತಿ ಅದೇ ನಾನು ಡ್ರೆಸ್ ತೊಗೊಂಡೋಗಿರ್ಲಿವಲ್ಲ, ಮಕ್ಕಳಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಅಲ್ಲಿ. ನಾನು ಜಸ್ಟ್ ಒಂದಷ್ಟು ವೀಡಿಯೋಸ್ ಮಾಡಿಕೊಂಡೆ ಆ್ಯಂಡ್ ಒಂದಷ್ಟು ರೀಲ್ಸು ಫೋಟೋಸ್ ತೊಗೊಂಡ್ವಿ ಅಷ್ಟೇ. ನೋಡಿ ಇಮಾನಿ ಎಷ್ಟು ಧೈರ್ಯವಾಗಿ ನಡ್ಕೊಂಬರ್ತಾ ಇದ್ದಾಳೆ. ಈಸಿಯಾಗಿ ನಡ್ಕೊಂಬರ್ಬೋದು, ಏನು ಭಯ ಇಲ್ಲ. ನಾನು ಅಲ್ಲೆಲ್ಲ ಪಾಚಿ ಆಗಿರುತ್ತೆ, ನೀರು ಎನಿ ಟೈಮ್ ಇದ್ದು ಸ್ಕಿಡ್ ಆಗ್ಬೋದು ಅಂತ ಅಂದ್ಕೊಂಡೆ. ಬಟ್ ಏನಿಲ್ಲ, ಚೆನ್ನಾಗಿದೆ, ಈಸಿಯಾಗಿ ನಡ್ಕೊಂಬರ್ಬೋದು, ಮಕ್ಕಳನ್ನೂ ಕರ್ಕೊಂಡು ಹೋಗ್ಬೋದು. ನಾವು ಅಷ್ಟೇ ಎಲ್ಲರೂ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಂಬಂದ್ವಿ. ಆ್ಯಂಡ್ ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಒಂದು ದೇವಸ್ಥಾನ ಇದೆ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ. ಅಲ್ಲಿ ಮೇನ್ ಈ ದೇವಸ್ಥಾನದಿಂದ ಫ್ರಂಟ್ ಇದೆಯಲ್ಲ, ಅಲ್ಲೇ ಶೂಟಿಂಗ್ ಸ್ಪಾಟ್ ಇರೋದು. ಫುಲ್ಲು ಕೊಕೊನೆಟ್ ಟ್ರೀಸ್ ಇದೆ. ಅದರ ಮಿಡಲಲ್ಲಿ ಶೂಟಿಂಗ್ಸ್ ಎಲ್ಲ ತುಂಬ ಶೂಟಿಂಗ್ಸ್ ನಡೆದಿದೆ ಅಲ್ಲಿ. ನಾವು ಅಷ್ಟೇ ಒಂದಷ್ಟು ವೀಡಿಯೋಸ್ ಮಾಡ್ಕೊಂಡ್ವಿ ಅಲ್ಲಿ. ಮಂಡ್ಯ ಅಂದರೆ ಕೇಳಬೇಕಾ, ಮಂಡ್ಯ ಅಂದರೆ ಫುಲ್ಲು, ಮಂಡ್ಯ ಮದ್ದೂರು ಅಂದರೆ ಫುಲ್ಲು ಗ್ರಾಸು ಮತ್ತು ಫುಲ್ಲು ಗ್ರೀನ್ ಇರುತ್ತೆ ನೋಡಿ, ಫುಲ್ಲು ಗ್ರೀನು. ಆ ನೇಚರೇ ಚೆನ್ನಾಗಿರುತ್ತೆ. ನಂಗೆ ಪರ್ಸ್ನಲಿ ಅದು ಇಷ್ಟ, ಆ ಥರ ಪ್ಲೇಸು ಫುಲ್ ಗ್ರೀನ್ ಇರೋದು ನೋಡಿ. ಇದೇ ಜಾಸ್ತಿ ಶೂಟಿಂಗ್ ನಡೆದಿರುವಂಥ ಪ್ಲೇಸು ಇಲ್ಲೇ. ಇದಕ್ಕೋಸ್ಕರನೇ ಅಲ್ಲಿ ಹೋಗಬೇಕು ಅಂತ ಹೇಳಿದ್ದು. ಬಟ್ ಏನು ಗೊತ್ತಾ, ರೈನಿ ಸೀಸನ್ಸ್ ಇನ್ನು ರೈನ್ ಇರೋ ಟೈಮ್ಗೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮ್ಮಲ್ಲಿ ಕೇಳಿದ್ವಿ ಮಳೆ ಬರ್ತಾ ಇಲ್ವಾ ಅಂತ. ಇಲ್ಲ, ಆಲ್ಮೋಸ್ಟ್ ಒಂದು 15-20 ಡೇಸ್ ಆಯಿತು ಮಳೆನೇ ಇಲ್ಲ ಅಂತ ಹೇಳಿದ್ರು. ಮಳೆ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಅಲ್ಲ, ಇಲ್ಲಿ ಜಾಸ್ತಿ ಇದೆ ರೀ. ಇಲ್ಲಿ ನೋಡು, ಕಬ್ಬು ಎತ್ಕೋ, ಚೆನ್ನಾಗಿರೋದು ನೋಡ್ಬಿಟ್ಟು. ಫೋಟೋ ಶೂಟ್ ನಡೀತಾ ಇತ್ತು, ಇಲ್ಲಿ ಶೂಟ್ ನಡೀತಾ ಇದೆ. ಪರ್ಫೆಕ್ಟ್ ಇಲ್ಲಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಒಂದು ರೀಲ್ಸ್ಗಾಗಿರ್ಬೋದು, ಸಖತ್ತಾಗಿರುತ್ತೆ. ಈಗ ವೆದರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆಯಲ್ಲ, ವೆದರ್ ಚೇಂಜ್ ಆಗ್ತಾಯಿದೆ. ಸ್ವಲ್ಪ ಈವ್ನಿಂಗ್ ಟೈಮ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಕಬ್ಬೆಲ್ಲ ಹಾಕಿದ್ದಾರೆ. ನಮ್ಮ ಸದ್ವಿಕಂಗೆ ಕಬ್ಬು ಇಷ್ಟ ಅಂತ ಹೋಗಿ ತೊಗೊಂಬರ್ತೀವಿ. ನಾವು ಜಾಸ್ತಿ ಟೈಮ್ ಏನು ಸ್ಪೆಂಡ್ ಮಾಡಲಿಲ್ಲ, ಸ್ವಲ್ಪ ಟೈಮ್ ಇದ್ದು ನಾವು ಹೊರಟ್ವಿ. ಲಂಚ್ ಟೈಮ್ ಆಗಿತ್ತು, ಲಂಚ್ ಬೇಕಿತ್ತಲ್ಲ. ಸೊ ಆನ್ ದ ವೇ ನಮಗೆ ಇಲ್ಲೊಂದು ಡಾಬಾ ಇತ್ತು ಮಂಡ್ಯದ ಹತ್ರನೇ. ಇಲ್ಲಿ ನಾವು ಲಂಚೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ಇನ್ನೂ ಟೈಮ್ ಇತ್ತಲ್ಲ, ಸೊ ಮೈಸೂರಿಗೆ ಹೊರಡೋಣ, KRS ಬ್ಯಾಕ್ ವಾಟರ್ಗೆ ಹೋಗೋಣ, ಮತ್ತು ಡ್ಯಾಮ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ಹೊರಡ್ತಾ ಇದ್ದೀವಿ. ಫಸ್ಟ್ ಇವಾಗ ನಾವು ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಫಸ್ಟು ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿದ್ದ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ನನ್ನ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೇ ನಿಂತ್ಕೊಳ್ಳಿ, ಅಲ್ಲಿ ಜಾಸ್ತಿ ಹೋಗ್ಬೇಡ, ಬಾ ಬನ್ನಿರಿ.
ಓಪನ್ ಐತೆ ಇಲ್ಲಿ, ಅಲ್ಲಿ ಓಪನ್ ಐತೆ, ಈ ಕಡೆ ಬಾ, ತೆಗಿ ಬಿದ್ದು ಫೋಟೋನ ಅವ್ರದ್ದು. ಇವ್ನು ಹಿಡ್ಕೊ. ಏನು ವೇವ್ಸು ಅಲ್ಲಿ ಅಲ್ಲಿ ಅವಳದು. KRS ಸ್ಟಾರ್ಟಿಂಗ್ ಪಾಯಿಂಟ್ ಇರೋದು. ನಮಗೆ ಬಿಟ್ಟಿದ್ದಾರೆ, ಯಾರನ್ನೂ ಬಿಡೋದಿಲ್ಲ. ನಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ಬಂದಿದ್ದೀವಿ. ಈಗೆಲ್ಲ ಏನೋ ಹಾಕಿದ್ದಾರೆ, ಸಕ್ಕತ್ತಾಗಿ ನೋಡಿ ವೇವ್ಸ್ ಹೋಗ್ಬಂದೆ. KRS ಡ್ಯಾಮ್ ಸ್ಟಾರ್ಟಿಂಗ್ ಪಾಯಿಂಟ್ ನೋಡ್ಕೊಂಡು ನಾವಿವಾಗ ಸ್ಟ್ರೈಟ್ KRS ಬ್ಯಾಕ್ ವಾಟರ್ಗೆ ಬಂದಿದ್ದೀವಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದರು, ಬಟ್ ಈ ವಾಟರ್ ಪ್ಲೇಸ್ ಹತ್ರ ಅಷ್ಟೊಂದು ಜನ ಇರಲಿಲ್ಲ. ಸೊ ನಾವು ಒಂದು ಪ್ಲೇಸ್ ಇಟ್ಕೊಂಡು ಅಲ್ಲೇ ಇದ್ವಿ. ಆಲ್ಮೋಸ್ಟ್ ನಾವು 4 to 5 hours ಅಲ್ಲೇ ಸ್ಪೆಂಡ್ ಮಾಡಿದ್ವಿ, ನೀರಲ್ಲಿ ಆಟ ಆಡಿಕೊಂಡು, ವೀಡಿಯೋಸ್ ಫೋಟೋಸ್ ತೊಗೊಂಡು, ಅಲ್ಲೇ ಕೂತ್ಕೊಂಡು ತಿಂಡಿ ಕಾರ್ನ್ ಎಲ್ಲ ತಿನ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸನ್ಸೆಟ್ ಆದಮೇಲೆ ನಾವು ಹೊರಟಿದ್ದು. ಸನ್ಸೆಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೋದಾಗ ಸ್ವಲ್ಪ ಬಿಸಿಲಿತ್ತು, ಆಮೇಲೆ ಕಡಿಮೆ ಆಗಿ ಈವ್ನಿಂಗ್ ಒಂದು 6:30 ನಾವು ಅಲ್ಲಿಂದ ಹೊರಟಾಗ ನೋಡಿ ವೇವ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ಸಖತ್ತಾಗಿತ್ತು. ಲಾಸ್ಟ್ ಟೈಮ್ ಒಂದ್ಸಲ ಬಂದಿದೆ, ಬಟ್ ಆವಾಗ ಇಷ್ಟೊಂದು ನೀರಿರಲಿಲ್ಲ. ಇನ್ನು ನಾವು ತುಂಬಾ ಮುಂದೆ ಹೋಗಿದ್ವಿ, ಬಟ್ ಇವಾಗೆಲ್ಲ ಮಳೆ ಇತ್ತಲ್ಲ, ಸ್ವಲ್ಪ ನೀರು ಜಾಸ್ತಿನೇ ಆಗಿದೆ. ಆಮೇಲೆ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಗಿದೆ. ಈ ಥರ ನೀರಂದರೆ ಸಿಕ್ಕಾಪಟ್ಟೆ ಸೇಫ್ಟಿ ಇರುತ್ತೆ. ಬಟ್ ಒಂದಷ್ಟು ಮುಂದೆ ಮಾತ್ರ ಹೋಗ್ಬೋದು, ಜಾಸ್ತಿ ಮುಂದೆ ಹೋಗಿಲ್ಲ. ಈ ಕಾರ್ ನಿಲ್ಸಿದ್ದೀವಲ್ಲ ಅಷ್ಟೇ ನಾವು ಇದ್ದಿದ್ದು. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರು, ಆಟ ಆಡಿದ್ರು, ಮಕ್ಕಳು ಸಿಕ್ಕಾಪಟ್ಟೆ ಆಟ ಆಡಿದ್ರು. ಜನನೂ ಅಷ್ಟೇ ಬರ್ತಾಯಿದ್ರು ಮತ್ತು ಹೋಗ್ತಾಯಿದ್ರು. ಫೋಟೋಶೂಟ್ಸ್ ಎಲ್ಲ ನಡೀತಾ ಇದೆ ನೋಡಿ, ಅಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಫೋಟೋಶೂಟ್ ನಡೀತಾಯಿತ್ತು. ನಾವು ಅಷ್ಟೇ ಸನ್ಸೆಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ, ಹಾಗೆ ನೀರಲ್ಲಿ ಆಟ ಆಡ್ತಾಯಿದ್ವಿ. ಮೋನಿಕಾ ತಲೆ ಹೊಡಿತಾವಲ್ಲ, ಸಮುದ್ರದಿಂದ ಹೆಂಗಿರ್ಬೇಕು ನೋಡು, ಅಲೆಗಳು ನೋಡು. ನಾವು ಮ್ಯಾಟ್ ತೊಗೊಂಡೋಗಿದ್ವಿ. ಸೊ ಮ್ಯಾಟ್ ಹಾಕ್ಸ್ಕೊಂಡು ಅಲ್ಲೇ ಕೂತಿದ್ವಿ. ನನ್ನ ಮಗ ಬಂದು, ಅಮ್ಮ ವೀಡಿಯೋ ಮಾಡ್ತೀನಿ, ನೀವೆಲ್ಲ ಕೂತಿರೋದೆಲ್ಲ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಕ್ಯಾಮ್ರಾ ತೊಗೊಂಡೋಗಿ ವೀಡಿಯೋ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಅವನು ಸೆಲ್ಫಿ ವೀಡಿಯೋ ಮಾಡ್ಕೊಂಡಿದ್ದಾನೆ. ಅವನು ನೋಡಿ, ಅವ್ನು ಫುಲ್ಲು ಅವನೇನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅವ್ನು ಸೆಲ್ಫಿ ವೀಡಿಯೋ ಮಾಡ್ಕೊಂಡಿರೋದು. ಅದಕ್ಕೆ ಫುಲ್ಲು ಸ್ಮೈಲ್ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಅಂತ. ಇದರಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ವಿಡಿಯೋ ಅಂದ್ರೆ ಇವಾಗ ಫೋನಲ್ಲಿ ವಿಡಿಯೋ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈಗ ತೆಗಿಬೇಕು.
ತೆಗಿಬಮ್ಮ. ನಾನು ಅನ್ಕೊಟ್ಟೆ ಹೋಗು ಚಿನ್ನ ನಿಂತ್ಕೋ. ಇಲ್ಲಿಂದಾನೆ ಹೋಯ್ತಾ ಇರುತ್ತೆ ತೆಗಿಯೋದು. ಹಂಗೆ ನೋಡಿದ್ರಲ್ಲ ಸನ್ಸೆಟ್ ಆಗೋದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ. ಸನ್ಸೆಟ್ ಮಾತ್ರ ಸಖತ್ತಾಗಿತ್ತು. ತುಂಬ ದಿನ ಆಗಿತ್ತು ಆಗುಂಬೆಲ್ಲಿ ನಾನು ನೋಡಿದ್ದಿದ್ದು ಸನ್ಸೆಟ್ಟು. ಅದು ಬಿಟ್ಟರೆ ಇಲ್ಲೇ ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಲಾಸ್ಟಲ್ಲಿ ಇನ್ನೇನು ಹೊರಡಬೇಕಾದ್ರೆ ಆನೆ ಮೇಲೆ ಅಂಬಾರಿ ಸಾಂಗ್ ಮಾಡಿದ್ವಿ ಇಮಾನಿ ಆ್ಯಂಡ್ ಸದ್ವಿಕ್ ಜೊತೆ. ಅದು ನಾನು ರೀಲ್ಸಲ್ಲಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ, ನೋಡಿ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟು ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ. ಕತ್ಲೆ ಆಯಿತು ನಾವು ಹೊರಡೋಷ್ಟೊತ್ತಿಗೆ ಬ್ಯಾಂಗ್ಳೂರಿಗೆ. ನೆಕ್ಸ್ಟ್ ಡೇ ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ಹೊರಡ್ತಾ ಇದ್ದೀವಿ. ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್.